ಬೆಂಗಳೂರಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಕಾಕೋಳ್. ನಾವೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಇದು ಎಲ್ಲ ಧರ್ಮ ಸಮುದಾಯದವರು ವಿವಿಧ ಭಾಷೆಗಳು ನೆಲೆಸಿರುವಂತಹ ಭಿನ್ನ ಸಂಸ್ಕೃತಿಯ ಕ್ಷೇತ್ರ. ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳನ್ನು ಒಳಗೊಂಡಿರುವಂತಹ ಕ್ಷೇತ್ರ. ಕೊಳಗೇರಿಯವರು, ಮಧ್ಯಮ ವರ್ಗ, ವಿಶೇಷ ಅಂದ್ರೆ ಐಫೈ ಜನರು ಇರುವಂತಹ ಕ್ಷೇತ್ರ. ಧಾರ್ಮಿಕವಾಗಿಯೂ ಗಮನ ಸೆಳೆದಿರುವಂತಹ ಕ್ಷೇತ್ರ. ಇಲ್ಲಿ 29 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದು ಮುಖ್ಯವಾಗಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಕೂಡ ಹೌದು. ಈ ಬಾರಿ ಬಿಜೆಪಿಯ ಉರಿಯಾಳಾಗಿ ಶೋಭಾ ಕರಂದ್ಲಾಜೆ ಅವರು ಅಗ್ನಿ ಪರೀಕ್ಷೆಗಳಿದ್ದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜೀವ್ ಗೌಡ ಅಖಾಡದಲ್ಲಿದ್ದಾರೆ. ಹಾಗಾದ್ರೆ ಬನ್ನಿ, ಕ್ಷೇತ್ರದ ಮತದಾರರು ಏನನ್ನ ಹೇಳ್ತಾರೆ, ಏನು ಬದಲಾವಣೆ ಬಯಸಿದ್ದಾರೆ, ಏನನ್ನ ಕೆಲಸ ಆಗ್ಬೇಕು ಅಂತ ಹೇಳ್ತಿದ್ದಾರೆ, ಇವೆಲ್ಲವನ್ನ ಅರಿಯುವಂತ ಒಂದು ಪ್ರಯತ್ನವೇ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ಹಾಗಾದ್ರೆ ಬನ್ನಿ, ಮತದಾರರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ. ಎಸ್, ನಾವೀಗ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರು ಪ್ರತಿನಿಧಿಸುವಂತಹ KR-ಪುರಂ ಕ್ಷೇತ್ರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಕಳೆದ ಬಾರಿ DV ಸದಾನಂದ ಗೌಡರಿಗೆ 1,25,000 ಮತಗಳು ಬಂದಿತ್ತು. ಅದೇ ರೀತಿಯಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಕೃಷ್ಣ ಬೈರೇಗೌಡರಿಗೆ 1,12,000 ಮತಗಳು ಈ ಕ್ಷೇತ್ರದಿಂದ ಬಂದಿದೆ. ಹಾಗಾದ್ರೆ ಬನ್ನಿ, ಈ ಕ್ಷೇತ್ರದ ಜನರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ. ಸರ್, ಹೆಂಗಿದೆ ಈ ಸಲ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ? ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿನೇ ಗೆಲ್ಲೋದು. ಯಾಕೆ ಬಿಜೆಪಿ? ದೇಶದ ಅಭಿವೃದ್ಧಿ ನೋಡಿ, ದೇಶದಲ್ಲಿ ಆಗ್ತಾ ಇರೋ ಕಾರ್ಯಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ನೋಡಿ ಈ ಸರಿ ಮೋದಿನೇ ಗೆಲ್ಲೋದು. ಮೋದಿಜಿಯವರೇ ಪ್ರಧಾನಮಂತ್ರಿ ಆಗೋದು, ಬಿಜೆಪಿನೇ ಗೆಲ್ಲೋದು. ಬಿಜೆಪಿಗೆ ಓಟ್ ಹಾಕೋದು. ಮೋದಿ ನೋಡಿ, ದೇಶದ ಅಭಿವೃದ್ಧಿ ಕೆಲಸ ನೋಡಿ ನಾವು ಬಿಜೆಪಿಗೆ ಓಟ್ ಹಾಕೋದು. ಶೋಭಾ ಕರಂದ್ಲಾಜೆ. ಸೊ ಎಷ್ಟು ಲೀಡಲ್ಲಿ ಗೆಲ್ತಾರೆ? ಕಮ್ಮಿ ಅಂದ್ರೆ ಒಂದು 25,000 ಲೀಡಲ್. ಲಕ್ಷ ಮೇಲೆ ಹೋಟೆಲ್ ಲೀಡಲ್ ಗೆಲ್ತಾರೆ ಅವ್ರು 100%. ಈ ಬಾರಿ ಅವ್ರು ಫಸ್ಟ್ ಟೈಮ್ ಬಂದಿದ್ದಾರೆ ಈ ಕ್ಷೇತ್ರಕ್ಕೆ. ಏನೇ ಆಗ್ಲಿ 1 ಲಕ್ಷ ಅಂತರದಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಬಿಜೆಪಿ ಬಂದೇ ಬರುತ್ತೆ. ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಸರ್. ಮೋದಿ ಗ್ಯಾರಂಟಿ ಅಂತ ಹೇಳ್ತಿದ್ರ? ಮೋದಿ ಗ್ಯಾರಂಟಿ ಸರ್, ಅದ್ರಲ್ಲಿ ಡೌಟೇ ಬೇಡ. ಮೋದಿ ಬಿಜೆಪಿನೇ ಬರುತ್ತೆ ಸರ್. ಪ್ರೈಮ್ ಮಿನಿಸ್ಟರ್ ಮೋದಿನೇ. ಯಾಕೆ ಮೋದಿ? ಮೋದಿ ದೇಶ ಅಭಿವೃದ್ಧಿ. ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು, ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರು. ಸೊ ಏನ್ ಅನ್ಸುತ್ತೆ, ಫೈಟ್ ಇದೆಯಾ? ಫೈಟ್ ಐತೆ ಸರ್ ಇಬ್ಬರು. ನರೇಂದ್ರ ಮೋದಿ ಅವರು. ಯಾಕೆ ನರೇಂದ್ರ ಮೋದಿ ಅವರು? ಅವರು ಪ್ರಧಾನಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ. ಯಾಕೆ ಬಿಜೆಪಿ ಅಂದ್ರೆ ಮೋದಿ ಸರ್ಕಾರ ಚೆನ್ನಾಗಿ ಆಡಳಿತ ಇದೆ, ಅದರಿಂದ ಬಿಜೆಪಿ ಇರ್ಬೇಕು. ಬಿಜೆಪಿ ಇದ್ರೇನೆ ಒಳ್ಳೇದು. ಎಸ್, ನಾವೀಗ KR-ಪುರಂನ ಮಾರ್ಕೆಟ್ ಬಂದಿದೀವಿ. ಮಾರ್ಕೆಟ್ ಅಲ್ಲಿ ಜನರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಸಲ ಯಾರಿಗೆ ಓಟ್ ಹಾಕ್ಬೇಕು ಅಂತ ಅನ್ಕೊಂಡಿದ್ವಿ? ಯಾರಿಗಂದ್ರೆ ಅವ್ರಿಗೆ ಹಾಕೋದು. ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು. ನಾವು ಕಾಂಗ್ರೆಸ್ಗೆ ಹಾಕೋದಣ್ಣ. ಯಾಕೆ ಕಾಂಗ್ರೆಸ್? ಏನೋ ರೂಢಿ ಅಷ್ಟೇ, ಅದು ಹಾಕಿ ರೂಢಿ ಆಗ್ಬಿಟ್ಟೈತೆ. ಕಾಂಗ್ರೆಸ್ಗೆ ಹಾಕೋ ಸರ್ ನಾವೆಲ್ಲ. ಯಾಕೆ ಕಾಂಗ್ರೆಸ್ಗೆ? ನಾವು ಯಾವಾಗೂ ಕಾಂಗ್ರೆಸ್, ನಮ್ಮ ಅಪ್ಪ ಅಮ್ಮನೂ ಕಾಂಗ್ರೆಸ್ಗೆ ಹಾಕೋದು, ನಾವು ಕಾಂಗ್ರೆಸ್ಗೆ ಹಾಕೋದು. ಬರೋ ಗಂಟ ನಮ್ದು ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ಬಂದ್ಮೇಲೆ ಯಾರು ಏನು ಮಾಡಲ್ಲ. ನಾವು ಕಷ್ಟ ಪಡ್ತಾನೆ ಇದೀವಿ. ಇವಾಗ ಯಾರು ಒಳ್ಳೇದು ಮಾಡಿಲ್ಲ ನಮ್ಗೆ. ಸಿದ್ದರಾಮಯ್ಯ ಬರ್ಬೇಡ, ಮೋದಿನೇ ಬರಬೇಕು ನಮಗೂ. ಯಾಕೆ ಮೋದಿ? ಮೋದಿ ಬೇಕು, ಊಟ ಕೊಡ್ತಾನೆ. ಅವರು ಇವ್ರಂತೇನಿಲ್ಲ. ಇವಾಗ ನಮ್ಮ ಕಷ್ಟ ನಮ್ದು ಏನಪ್ಪ, ನಿಮ್ಮ ಕಷ್ಟ ಓಟ್ ಮಾತ್ರ ಬರ್ತಾರೆ ಮನೆ ಹತ್ರ ಕೇಳ್ಕೊಂಡು. ಈಗ ಸದ್ಯಕ್ಕೆ ಏನಿದೆ ಅಂದ್ರೆ ಮನುಷ್ಯನ ನೋಡಿ ಓಟ್ ಹಾಕ್ತಾ ಇದೀವಿ ನಾವು. ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಮೇಲೆ ಇದಾರಲ್ಲ, ನಮ್ಮ ವ್ಯಕ್ತಿತ್ವ ಒಳ್ಳೇದೆ, ಅವ್ರಿಗೇನೆ ಓಟ್ ಹಾಕ್ತೀವಿ. ಈ ಸಲ ಖಂಡಿತ ಕಾಂಗ್ರೆಸ್ ಬರ್ಬೇಕು ಸರ್. ನಮ್ಗೆ ತುಂಬಾ ಕಷ್ಟ ಆಗಿದೆ. ಗ್ಯಾಸ್ ಆಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಆಯಿಲ್ ಆಗಿ ಪ್ರತಿಯೊಂದು ರೇಟ್ ಜಾಸ್ತಿ ಸರ್. 22 ಸೀಟ್ MP ಕೊಟ್ರು. ಕೇಂದ್ರದಲ್ಲಿ ಯಾರು ಮಾತಾಡಿದ್ರ? ಒಂದು MP ಕೂಡ ಮಾತಾಡಿದ ಕೇಂದ್ರದಲ್ಲಿ? ಒಬ್ರು ಮಾತಾಡಿಲ್ಲ. ಕಾವೇರಿ ನೀರ್ ಬಗ್ಗೆ ಯಾರು ಮಾತಾಡಿದ್ರ? ಯಾರು ಮಾತಾಡಿಲ್ಲ. ಎಲ್ಲ ಬರೀ ಸುಳ್ಳು ಒಳ್ಳೆ ಬಂದ್ರ ಅವರು. ಎಲೆಕ್ಷನ್ ಮೋದಿ ಬರ್ತಾರೆ. ಯಾಕೆ ಮೋದಿ? ಮೋದಿ ತುಂಬಾ ಉಪಕಾರ ಮಾಡಿದಾರೆ ನಮ್ಗೆಲ್ಲರಿಗೂ. ಬಿಜೆಪಿನೇ ಬೆಸ್ಟ್ ಸರ್. ಯಾಕೆ ಬಿಜೆಪಿ? ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ರು. ಗ್ಯಾರಂಟಿ ಯೋಜನೆಗಳು ಸಿಗ್ತಿದ್ಯಾ ನಿಮ್ಗೆ? ಏನಿಲ್ಲ ಸರ್, ಎಲ್ಲ ಅದು ಕೊಡ್ತಾ ಇದಾರೆ ಸರ್. ಕರೆಂಟ್ ಫ್ರೀ ಅಂತ ಹೇಳಿದ್ದಾರೆ. ತರಕಾರಿ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಯಾರ್ಕೋ ಆಗ್ಬಿಡ್ತೀರಿ ಬರ್ತೀರಪ್ಪ. ಇನ್ನೇನು ಯಾರು 1,000ಗಳು ಲಕ್ಷಗಳು ಕೊಡೋರು ಯಾರು ಇಲ್ಲ ನಮ್ಗ. ನಾವೀಗ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಹುಣಸಮಾರ್ನಹಳ್ಳಿ ಬಂದಿದ್ವಿ. ಇಲ್ಲಿ ಜನರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಯಾರು ನೋಡಿ ಓಟ್ ಹಾಕ್ತೀರಾ ನೀವು?
ನಾವು ಪಕ್ಷ ನೋಡಿ ಓಟ್ ನಮ್ದು ಕಾಂಗ್ರೆಸ್. ನಾವು ಕೃಷ್ಣ ಬೈರೇಗೌಡರು, ಬ್ಯಾಟಂಪುರ ಕ್ಷೇತ್ರ ಇದ್ದಿದ್ರೆ ನಮ್ಗೆಲ್ಲ ನಮ್ಮ ಕ್ಷೇತ್ರದಾಗ ಒಂದು ಸ್ವಲ್ಪ ಕೆಲಸ ಕಾರ್ಯಗಳು ಮಾಡ್ತಿದ್ವಿ. ನಾವು ಕಾಂಗ್ರೆಸ್ ಸರ್, ಯಾಕೆ ಕಾಂಗ್ರೆಸ್? ಕಾವತ್ತಿನಿಂದ ಕಾಂಗ್ರೆಸ್ ನಾವು. ಓಟ್ ಹಾಕ್ಬೇಕಾದ್ರೆ ಎಲೆಕ್ಷನ್ಗೆ ನಾವು ಯಾವ್ದು ಜನಗಳಿಗೆ ಅನುಕೂಲ ಆಗುತ್ತೋ ಜನಗಳ ಅನುಕೂಲ ನೋಡ್ಕೊಂಡು ನಾವು ಇದು ಮಾಡ್ತೀವಿ. ದೇಶಕ್ಕಾಗಿ ಒಳ್ಳೇದು ಮಾಡ್ತಾ ಇರೋದು ಮೋದಿ ಅವರೇ. ಈಗ ಹೊರದೇಶದಲ್ಲಿ ಎಲ್ಲ ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ತರಬೇಕಾಗಿದ್ರೆ ಅವರು ಒಂದು ಆಶೀರ್ವಾದನೇ ಅನಿಸ್ತಾ ಇದೆ. ಮೋದಿ ಗ್ಯಾರಂಟಿನೇ ಮುಖ್ಯ ಅಂತ. ಹೌದು, ಮೋದಿ ಗ್ಯಾರಂಟಿನೇ ಮುಖ್ಯ. ನಮ್ಗೆ ಬೇಕಾಗಿರೋದು ಯಾರು? ಮೋದಿ. ಅವ್ರು ಕಾಯೋರೊಬ್ರು ಬೇಕು ನಮ್ಗೆ. ಕಾಂಗ್ರೆಸ್ಸು ಇದು ಮಾಡ್ತಾರೋ ಬಿಡ್ತಾರೋ ಅದಲ್ಲ ಸರ್. ಇವತ್ತು ಬೇಕಾಗಿರೋದೇನೋ ನಮ್ಗೆ ಕಾಯೋರು ಬೇಕು. ಇದೆಲ್ಲ ಗ್ಯಾರಂಟಿ ಯೋಜನೆ ಇದ್ವಾ? ಅವ್ರು ದುಡಿಬೇಕು, ಅವ್ರು ತಿನ್ಬೇಕಾಗಿತ್ತು. ಈ ಗ್ಯಾರಂಟಿ ಯೋಜನೆಗಳು ಮಾಡ್ಬಿಟ್ಟು ಎಲ್ಲ ಅಲ್ಲೋಲ್ ಕೊಲ್ಲಲ್ಲಿ ಎದ್ದೋ ಕೂತೈತೆ. ಬಿಜೆಪಿಯಲ್ಲಿ ಮೋದಿನೇ ಗ್ಯಾರಂಟಿ ಅಂತಿದಾರಲ್ಲ. ಏನ್ ಮೋದಿ ಸರ್, ಇವಾಗ 60-70 ವರ್ಷದಿಂದ ಮಾಡ್ಲಿಲ್ವಾ? ಇವಾಗ 10 ವರ್ಷದಿಂದ ಈಚೆಗೆ ಬಂದ್ಬಿಟ್ಟು ಮೋದಿ ಏನ್ ಮಾಡ್ತಾವ್ರ? ಶೋಭಾ ಕರಂದ್ಲಾಜೆ ಅವ್ರು ಗೆಲ್ಲೇ ಗೆಲ್ತಾರೆ. ಇದನ್ನ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಎಸ್, ನಾವೀಗ ಬ್ಯಾಟರಾಯನಪುರ ಬಸ್ ನಿಲ್ದಾಣದ ಸಮೀಪ ಇರುವಂತಹ ದೊಡ್ಡಮ್ಮ ದೇವಸ್ಥಾನದ ಬಳಿ ಬಂದಿದ್ದೇವೆ ಸರ್. ಈಗ ಲೋಕಸಭಾ ಚುನಾವಣೆ ಹತ್ತಿರಕ್ಕೆ ಬರ್ತಿದೆ. ಸೊ ಹೇಗಿದೆ ನಿಮ್ಮ ಕ್ಷೇತ್ರದಲ್ಲಿ? ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಟ್ರೆಂಡ್ ಹೆಂಗಿದೆ? ಈ ಬಾರಿ ಕಾಂಗ್ರೆಸ್ ಬರೋ ಅಂತ ಎಲ್ಲ ವಾತಾವರಣ ನಿರ್ಮಾಣ ಆಗಿದೆ. ಈಗ ತನ್ನ ಸ್ವಂತ ಕ್ಷೇತ್ರ ಇಲ್ಲಿ BJP ಆದಂಥ ಸ್ವಂತ ಕ್ಷೇತ್ರ ನೆಲೆ ನೆಲೆನೇ ಇಲ್ಲದಂಥ ಶೋಭಾಕ್ ಅವರು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರು ಉತ್ತರಕ್ಕೆ. ಈ ಬಾರಿ ಅಂತೂ ಗೋಬೇಕಾಗೋದಂತೂ ಖಂಡಿತ. ಸರ್, ಯಾರಲ್ಲೇ ಇದೆ ಇಲ್ಲಿ? ನಮ್ಮ ಸಿದ್ದರಾಮಯ್ಯ ಅವ್ರ ಅಲೆ ಇದೆ ಸರ್. ಮೋದಿ ಅಲೆ ಅಂತೂ ಇಲ್ವೇ ಇಲ್ಲ ಇಲ್ಲಿ. ನೀವೇನ್ ಹೇಳ್ತೀರಾ ಸರ್? ಶೋಭಾ ಕರಂದ್ಲ. ಹೇಗೆ, ಯಾಕೆ? ಮೋದಿ ನೋಡಬೇಕು ಸರ್. ದೇಶ ಉಳಿಬೇಕಂದ್ರೆ ಮೋದಿಗೆ ಓಟ್ ಹಾಕ್ಬೇಕು. ಇಲ್ಲಿ ಅಭ್ಯರ್ಥಿ ಯಾರನ್ನ ಆಗಿರ್ಲಿ, ದೇಶಕ್ಕೋಸ್ಕರ ಒಂದು ಓಟ್ ಹಾಕ್ಬೇಕು. ಯಾರು ನೋಡ್ತೀರಾ? ವ್ಯಕ್ತಿ ನೋಡ್ತೀರಾ, ಪಕ್ಷ ನೋಡ್ತೀರಾ? ಸರ್, ನಾವು ಪಕ್ಷ ನೋಡ್ತೀರಿ. ಆದ್ರೆ ಮೋದಿ ಮಾಡಿರೋ ಕಾರ್ಯಕ್ರಮಗಳು ದೇಶದಲ್ಲಿ ನಂಬರ್ 1 ಸ್ಥಾನಕ್ಕೆ ತಗೊಂಡೋಗಿದ್ದಾರೆ. ಇಡೀ ಪ್ರಪಂಚಕ್ಕೆ ನಂಬರ್ 1 ಆಗ್ಬೇಕಂತಿದ್ರೆ, ಇವಾಗ 3ನೇ ಸ್ಥಾನ ಮಾಡ್ಬೇಕಂತಿದ್ರೆ. ಇವಾಗ ನಾವು 379 ಆರ್ಟಿಕಲ್ ತೆಗೆದ್ರಿ. ನಮ್ದು ಒಪಿನಿಯನ್ ಏನಿದೆ 370 ಬರ್ಬೇಕಂತ. ಪ್ಲಸ್ ನಮ್ದು ಎಲ್ಲರ ಜೊತೆಲಿ ಸೇರಿ 400 ಸೀಟ್ಗೆ ಹೆಚ್ಚಿಗೆ ಮಾಡ್ಬೇಕು ಅಂತಿರೋದು. ಸರ್, ಬಿಜೆಪಿ ವಿನ್ ಸರ್. ಇಲ್ಲಿ ಯಾರು ನಿಂತ್ಕೊಂಡ್ರೇನು ವಿನ್ ಆಗುತ್ತೆ. ಬಿಜೆಪಿಯಲ್ಲಿ ಒಂದು ಲೈಟ್ ಕಂಬ ನಿಲ್ಲಿಸಿದ್ರೇನು ವಿನ್ ಆಗುತ್ತೆ. ಹಂಗಿದೆ ಮೋದಿ ಅಲೆ ಹಂಗಿದೆ ಸರ್. ಜೋರಾಗಿದೆಯಾ ಮೋದಿ ಅಲೆ? ಹೌದು ಸರ್, ಜೋರಾಗಿದೆ ಸರ್. ಜೈ ಶ್ರೀರಾಮ್. ಸರ್, ಮೋದಿ ಗ್ಯಾರಂಟಿ ಎಲ್ಲ ಸುಮ್ಮನೆ ಸರ್, ಸುಳ್ಳು. ಮೋದಿ ಗ್ಯಾರಂಟಿ, ಕಾಂಗ್ರೆಸ್ ಗ್ಯಾರಂಟಿ ಅವೆಲ್ಲ ಇರೋರು ಮಾಡ್ಕೊಂತಾರೆ. ನಮ್ಗಾಗಿ ಏನು ಒಂದು ನ್ಯಾಯ ಪೈಸಾ ಇದಿಲ್ಲ. ಮೋದಿ ಅನ್ನೋದಕ್ಕಿಂತ ಶೋಭಾಕ್ ಅನ್ನೋರು ಪರಿಚಯ ಅವರೇ. ರಾಜಗೌಡ ಅನ್ನೋರು ನೋಡಿಲ್ಲ ಕಾಂಗ್ರೆಸ್ಸಲ್ಲಿ. ಹೊಸ ಮುಖ, ಹಳೆ ಮುಖ ಅನ್ನೋದು ಬರ್ಬೋದು ಅಂತ ಅನಿಸಿಕೆ ಇದೆ ಸರ್. ಈಗ MP ಎಲೆಕ್ಷನ್ ಅಲ್ಲಿ ಲಾಸ್ಟ್ ಟೈಮ್ ಗೆದ್ದಿದ್ದಾರೆ ಸದಾನಂದ ಗೌಡರು. ಆದ್ರೆ ಮತ್ತೆ ಬಂದು ಅವ್ರು ಏನು ನಮ್ ಕಸ ಸುಖ ಕೇಳಲಿಲ್ಲ. ಅವ್ರು ಗೆದ್ದು ಹೋದರು, ಮತ್ತೆ ಬರ್ಲಿಲ್ಲ. ಹೇಳಿ, ನೀವು ಏನ್ ಹೇಳ್ತೀರಾ? ಯಾವ್ದು ಬೆಸ್ಟ್ ಅನ್ಸುತ್ತೆ? ಸರ್, ಕಾಂಗ್ರೆಸ್ 100% ಕಾಂಗ್ರೆಸ್ ಗೆಲ್ಲುತ್ತೆ. ಪ್ರೊಫೆಸರ್ MV ರಾಜು ಗೌಡ ಅವ್ರು ಏನಿದ್ದಾರೆ 100% ಸಲ ಗೆಲ್ತಾರೆ. ಶೋಭಾ ಕರಂದ್ಲಾಜೆ ಅವರು ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ನಿಂತ್ಕೊಂತಾರೆ. ಅವ್ರು ಕರೆಕ್ಟ್ ಆಗಿರೋ ಕ್ಷೇತ್ರನೇ ಗೊತ್ತಿಲ್ಲ ಅವ್ರಿಗೆ. ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಕ್ಷೇತ್ರ ನಿಂತ್ಕೊಂತಾರೆ. ಮೋದಿ ಅವ್ರು ಬಾಯಿ ಬಿಟ್ರೆ ಸುಳ್ಳು. ಕೂಡ ಹಾಕೊಂಡಿದ್ದಾರೆ ಅಂತ ಯಾರು ತೆಗ್ದಾರ? ಸಿದ್ದರಾಮಯ್ಯ ತೆಗ್ದಾರ? ಇವಾಗ ಯಾರು ತೆಗ್ದಾರ? ಇವಾಗ ಯಾರು ಕೇಳ ಸರ್? PM ಕೇಳಿದ್ರು ಅಂತ ಹೇಳ್ತಾರ. ಯಾರು ಸರ್ PM ಗೊತ್ತಿಲ್ಲ. 130 ಕೋಟಿ ಜನನ 70 ವರ್ಷದ ಕಾಂಗ್ರೆಸ್ ಅವರು ಸುಧಾರಣೆ ಮಾಡ್ಕೊಂಡ್ ಬಂದಿದ್ದಾರೆ. ದೇಶನ ಹಾಳು ಮಾಡಿಲ್ಲ. ದೇಶ ಕಟ್ಟಿ ನಾವು ಕಟ್ಟಿರೋ ಕಾಂಗ್ರೆಸ್ ಅವ್ರು ಕಟ್ಟಿರೋ ದೇಶನ ಇವಾಗ ನೆನ್ನೆ ಮೊನ್ನೆ ಬಂದು ನಾವು ಕಟ್ಟಿದೀರಿ ಅಂತಾರೆ. ಯಾವಾಗಾದ್ರೂ ಈ ದೇಶಕ್ಕೋಸ್ಕರ RSS ಅವರಾಗ್ಲಿ ಕಾಂಗ್ರೆಸ್ ಇದು BJP ಅವರಾಗ್ಲಿ ದೇಶಕ್ಕೆ ಪ್ರಾಣ ಕೊಟ್ಟಿದಾರ? ಹೇಳಿ ಸರ್. ಎಷ್ಟು ಕೊಟ್ಟಿರ? ಕಾಂಗ್ರೆಸ್ ಅಂತ ಕೊಟ್ಟಿದಾರ. ನಮ್ ರಾಮ ಮಂದಿರ ಕಟ್ಬೇಕಾದ್ರೆ 500 ವರ್ಷದಿಂದ ಇರಲಿಲ್ಲ. ಇವಾಗ ಮೋದಿ ಬಂದು 75 ವರ್ಷ ನಮ್ಮ ರಾಮ ಮಂದಿರ ನಾವು ನನ್ನ ಹೆಸರಲ್ಲಿ ಕೃಷ್ಣ ಅಂತಿದೆ. ನಾನು ಕಾಂಗ್ರೆಸ್ ಆಗಿರ್ಬೋದು. ಆದ್ರೆ ನಾನೊಬ್ಬ ಈ ಭಾರತ ದೇಶದ ನಾನು ಒಬ್ಬ ಮಗನೇ. 26 MP ಇವರು 26 MP ಮೋದಿ ಮುಂದೆ ಸರ್, ಇಷ್ಟ ದಿನ ಗಾಂಧಿ ಹೆಸರು ಇಟ್ಕೊಂಡಿರಲ್ಲ ಸರ್ ಅವರು. ಇವಾಗ ನಾವೆಲ್ಲ ಮೋದಿ ಇಟ್ಕೊಂಡಿದ್ದೀರಿ. ಅವ್ರು ಇಷ್ಟ ದಿನ ಗಾಂಧಿ ಹೆಸರು ಇಟ್ಕೊಂಡಿರಲ್ಲ, ಅವ್ರು ಇಟ್ಕೊಂಡಿರಲ್ಲ ಸರ್. ನಮ್ಮ ಶೋಭಕ್ಕ ಎಷ್ಟು ಲೀಡ್ ತಗೊಂತಾರ ಅಷ್ಟು ಅವ್ರು ಓಟ್ ತಗೊಂಡ್ರೆ ಸಾಕು. ರಾಹುಲ್ ಗಾಂಧಿ ಮೇಲೆ ಅವ್ರು ಓಟ್ ಕೇಳಕ್ ಆಗಲ್ಲ. ನಾವು ಮೋದಿ ಮೇಲೆ ಓಟ್ ಕೇಳೋದು. ನಮಗ್ ಮೋದಿ ಅವ್ರಿಗೆ ಯಾರು PV ನರಸಿಂಹರಾವ್ ಇರ್ಲಿಲ್ವಾ? ಮನಮೋಹನ್ ಸಿಂಗ್ ಇರ್ಲಿಲ್ವಾ? ಹೇಳಿ. ನಾವೀಗ ಸಚಿವ ಬೈರತಿ ಸುರೇಶ್ ಅವರು ಪ್ರತಿನಿಧಿಸುವಂತಹ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ.
ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಸಮಬಲದ ಪೈಪೋಟಿ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಬಂದಿತ್ತು. ಸೊ ಹಾಗಾಗಿ ಈ ಬಾರಿ ಯಾರಿಗೆ ಹೆಚ್ಚು ಲೀಡ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾದ್ರೆ ಬನ್ನಿ ಹೆಬ್ಬಾಳದ ಜನರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ. ವೋಟ್ ಹಾಕುವಾಗ ಪಕ್ಷ ನೋಡ್ತೀರಾ, ವ್ಯಕ್ತಿ ನೋಡ್ತೀರಾ? ಸರ್, ನಾವು ಮುಂಚೆ ಈಗ ಸದ್ಯಕ್ಕೆ ನಾವು ನರೇಂದ್ರ ಮೋದಿಯವ್ರ ಮುಖ ನೋಡ್ತೀವಿ. ಯಾಕಂದರೆ ದೇಶದ ಅಭಿವೃದ್ಧಿಯಲ್ಲಿ ಸುಮಾರು 10 ವರ್ಷದಿಂದ ತುಂಬ ಅಭಿವೃದ್ಧಿ ಆಗಿದೆ. ಸರ್, ನಾವು ವ್ಯಕ್ತಿ ನೋಡಿ ಯಾವ ಥರ ಡೆವಲಪ್ಮೆಂಟ್ ಮಾಡ್ತಾರೆ, ಯಾವ ಥರ ಅವರು ಯಾವ ಥರ ಏನೇ ಆಗಲಿ ಕೆಲಸ ಯಾವ ಥರ ಮಾಡ್ಕೊತಾರೆ, ಅದ್ರ ಮೇಲೆ ವ್ಯಕ್ತಿ ನೋಡಿ ವೋಟ್ ಮಾಡ್ತೀವಿ. ಅಂದ್ರೆ ವ್ಯಕ್ತಿ ಅಂದ್ರೆ ಏನಿರಬೇಕು, ಯಾವ ಥರ? ಸರ್ ನೋಡಿ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಗೆ ಇವಾಗ ಇಲ್ಲಿ ಸುರೇಶ್ ಅಣ್ಣವ್ರು ಇದ್ರು MLA ಎಲೆಕ್ಷನ್. MP ಯಾರು ನಿಲ್ಲಿಸ್ತಾರೆ ಅನ್ನೋದು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಬೇಕು. ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು ಸರ್. ನಾವು ಯಾಕೆ ಕಾಂಗ್ರೆಸ್? ನಾವು ಇಲ್ಲಿ ಮೊದಲಿಂದ ಬಿರ್ತಿ ಸುರೇಶ್ವರ್ ಇದ್ದಾರೆ ವೆಂಕಟೇಶ್ ಮೇಲೆ, ಅದರಿಂದ ನಾವು ಹೆಬ್ಬಾಳ ಕ್ಷೇತ್ರದಲ್ಲಿ ಇರೋದು ಮೊದಲಿಂದ ಕಮ್ಮಿ ಅಂದರೆ ಒಂದು 20 ವರ್ಷದಿಂದ ಇಲ್ಲೇ ಇದ್ವಿ. ಇದು ಈ ನಡುವೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಹೆಬ್ಬಾಳ ಸುತ್ತರಿಗೆಲ್ಲ ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬಡವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಎಲ್ಲ ಥರ ನೋಡ್ಕೋತಾ ಇದ್ದಾರೆ ಅವರು. ಅದರಿಂದ ಕಾಂಗ್ರೆಸ್ಗೆ ಇದು ಮಾಡ್ತೀವಿ ಸರ್. ವ್ಯಕ್ತಿ ನೋಡ್ಬಿಟ್ಟೇ ವೋಟ್ ಹಾಕೋದು, ಪಕ್ಷ ನೋಡೆಲ್ಲ ವೋಟ್ ಹಾಕೋಕ್ಕಾಗಲ್ಲ. ಎಲ್ಲ BJPದವ್ರಿಗೂ ಕಳ್ಳರಿದ್ದಾರೆ, ಕಾಂಗ್ರೆಸ್ದಾಗೂ ಕಳ್ಳರಿದ್ದಾರೆ. ಯಾರು ಕೆಲಸ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ವೋಟ್ ಹಾಕೋದು. ಎಸ್, ನಾವೀಗ ಪುಲಕೇಶಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಮತಗಳು ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಕೃಷ್ಣ ಬೈರೇಗೌಡರಿಗೆ ಆ ಒಂದು ಸಂದರ್ಭದಲ್ಲಿ ಸಿಕ್ಕಿತು. 92,000 ಇಲ್ಲಿ ಮತಗಳು ಕೂಡ ಬಿದ್ದಿದ್ವು. ಆದರೆ ಬಿಜೆಪಿ ಅಭ್ಯರ್ಥಿ ಬಿದ್ದಿದ್ದು ಕೇವಲ 25,000 ಮಾತ್ರ. ಹಾಗಾಗಿ ಇದು ಕಾಂಗ್ರೆಸ್ನ ಭದ್ರಕೋಟೆ ಅನ್ನುವಂಥದ್ದು ಕೂಡ ನಿರೀಕ್ಷೆ ಇರುವಂಥದ್ದು ಕಾಂಗ್ರೆಸ್ಗೆ. ಯಾರಿಗೆ ಬೆಸ್ಟ್ ಅಂತ? ಬೆಸ್ಟ್ ಬಿಜೆಪಿ ಬೆಸ್ಟ್. ಯಾಕೆ ಬಿಜೆಪಿ? ಬಿಜೆಪಿ ಒಳ್ಳೇದು ಮಾಡ್ತಾರೆ ಅವರು. ಸ್ವಲ್ಪ ಅದು ಯಾರು ಗೊತ್ತಿಲ್ಲ, ಜನಗಳಿಗೆ ಗೊತ್ತಾಗಲ್ಲ. ಅವ್ರು ಒಳಗೆ ಮಾಡ್ತಾ ಇದ್ರೆ ಯಾರು ಗೊತ್ತಾಗಿಲ್ಲ. ನೀವು ಬ್ರದರ್? ನಾವು ಬಿಜೆಪಿ. ನಾವು ಯಾಕಂದ್ರೆ ನಮ್ಗೆ ಇವಾಗ ಲೇಡೀಸ್ ಅವ್ರಿಗೆ ಎಲ್ಲಾರ ಬಸ್ ಬಿಟ್ಟಿದ್ದಾರೆ, ಎಲ್ಲ ಫ್ರೀ. ಇವಾಗ ಗಂಡಸ್ಗೆ ಯಾರಿಗೂ ಏನೇ ಮಾಡಿಲ್ಲ ಇಲ್ವಾ, ನೀವೇ ಹೇಳಿ. ನಮ್ಗೆ ಅದೇ ಇವಾಗ ಕಾಂಗ್ರೆಸ್ ಬಂತು ಅಂತ ಮಾಡ್ತಾ ಇದ್ದಾರೆ. ಇವಾಗ ಮಾಡಿ ಏನಿದೆ ಪ್ರಯೋಜನ? ಏನ ಪ್ರಯೋಜನ ಇದೆಯಾ? ಎಲ್ಲ ಎಕ್ಸ್ಟ್ರಾ ಆಗ್ತಾ ಇದೆ. ನೀವು? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ತುಂಬಾ ಫೆಸಿಲಿಟೀಸ್ ತುಂಬಾ ಚೆನ್ನಾಗೈತೆ ಕಾಂಗ್ರೆಸ್ ಅಲ್ಲಿ, ಅದಕ್ಕೆ ಕಾಂಗ್ರೆಸ್. ಮೋದಿ ಗ್ಯಾರಂಟಿ? ಮೋದಿ ಎಲ್ಲ ಗ್ಯಾರಂಟಿ ಏನಿಲ್ಲ ಸರ್ ಮೋದಿ ಗೌರ್ಮೆಂಟ್ ಅಲ್ಲಿ. ಲೋಕಸಭಾ ಚುನಾವಣೆಗೆ ಈಗ ಹಾಕೋದು ನಾವು ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ಗೆ? ಏನೋ ನಮ್ಗೆ ಕಾಂಗ್ರೆಸ್ ಇಷ್ಟ, ಕಾಂಗ್ರೆಸ್ಗೆ ಹಾಕ್ತೀವಿ ಮೊದಲಿಂದ. ಈಗ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ರೆ ಈ ಸಲ ಯಾರು ಬೆಸ್ಟ್ ಅನ್ಸುತ್ತೆ? ಅಣ್ಣ ಯಾರು ಅಂದ್ರೆ ಏನ್ ಹೇಳೋದಣ್ಣ, ಯಾರು ಬಂದ್ರು ಒಳ್ಳೇದೇ ಅಲ್ವಾ ನಮ್ಗೆ. ಯಾರು ಬೆಸ್ಟ್ ಅನ್ಸುತ್ತೆ? ಯಾರು ನಮ್ಗೆ ಒಳ್ಳೇದು ಮಾಡ್ತಾರೆ ಅವ್ರಿಗೆ ಬೆಸ್ಟ್. ತಗೊಂಡಿಲ್ಲ ಆದ್ರೆ ಬಿಜೆಪಿ ಹಾಕ್ತೀನಿ ನಾನು. ಒಳ್ಳೆಗ್ ಮಾಡ್ತಾರೆ, ಚೆನ್ನಾಗಿದ್ದಾರೆ. ಬಿಜೆಪಿ ಬರ್ಬೇಕು. ಎಲೆಕ್ಷನ್ ಬಿಜೆಪಿ ಬರ್ಬೇಕಂತ ಯೋಚನೆ ಮಾಡ್ತಾ ಇದೀವಿ. ಯಾಕೆ ಬಿಜೆಪಿ? ಯಾಕೆ ಬಿಜೆಪಿ ಅಂದ್ರೆ ಪ್ರಪಂಚದಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೋದಿ, ಅದಕ್ಕೆ ನಾವು ಬಿಜೆಪಿ ಬರ್ಬೇಕಂತ. ನಾವೀಗ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವರು ಪ್ರತಿನಿಧಿಸುವಂತಹ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಜನರ ನಾಡಿಮಿಡಿತ ಏನು ಅನ್ನೋದನ್ನ ಅರ್ಥಕೊಂಡು ಬರೋಣ ಬನ್ನಿ. ಯಾರ ಅಭ್ಯರ್ಥಿ ಅನ್ನೋದು ನಮ್ಗೆ ಯಾರು ಒಳ್ಳೆ ಅಭ್ಯರ್ಥಿ ಅವ್ರಿಗೆ ವೋಟ್ ಹಾಕ್ತೀವಿ. ಯಾರು ಬೆಸ್ಟ್ ಅನ್ಸುತ್ತೆ? ಯಾರು ಇದುವರೆಗೂ ಬಂದಿರೋರು ಯಾರು ಬೆಸ್ಟ್ ಇಲ್ಲ, ನಮಗೆ ಕೆಲಸ ಮಾಡೋರು ಬೆಸ್ಟ್. ಇವಾಗ ಕಾಂಗ್ರೆಸ್ ಅವರು ರಾಜೀವ್ ಅವ್ರವ್ರೆ, ಅವರು ಶೋಭಾ ಅವ್ರನ್ನ ನಿಲ್ಲಿಸಿದ್ದಾರೆ. ಒಂದೊಂದ್ಸಲಿ ಬೇರೆ ಕಡೆಯಿಂದ ಕರ್ಕೊಂಬಂದು ನಿಲ್ಲಿಸ್ತಾರೆ. ಅವ್ರು ನಾವು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ಎಲೆಕ್ಷನ್ ಟೈಮ್ ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಹೇಳ್ತಾರೆ ಇದು ಮಾಡ್ತೀವಿ ಅದು ಮಾಡ್ತೀವಿ, ಅದಾದ್ಮೇಲೆ ಯಾವ ಕೆಲಸನೂ ಆಗಲ್ಲ. ಎಲ್ಲರಿಗೂ ಗೊತ್ತಿರೋದು ವಿಷಯ. ಅದು ಕೆಲಸ ಮಾಡಲಿ, ಬಟ್ ನೋಡ್ಕೊಂಡು ಕೊಡೋದು. ನಾವು ಪಾರ್ಟಿಗೆ ನೋಡ್ಕೊಂಡು ಕೊಡೋದಲ್ಲ, ಒಳ್ಳೆಯವರು ಇದ್ರೆ ಕೊಡೋದು. ನಾನೀಗ ಮಲ್ಲೇಶ್ವರಂನ ಸ್ಯಾಂಕಿ ಟ್ಯಾಂಕ್ ಪಾರ್ಕ್ ಬಂದಿದ್ದೀನಿ. ಇಲ್ಲಿ ವಾಯು ವಿಹಾರಕ್ಕೆ ಬಂದಿರುವಂತಹ ಜನರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಸರ್, ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣೆ. ಸರ್, ನೀವು ವ್ಯಕ್ತಿ ನೋಡ್ತೀರಾ, ಪಕ್ಷ ನೋಡ್ತೀರಾ ವೋಟ್ ಹಾಕುವಾಗ? ಪಕ್ಷ. ಯಾವ್ದು ಸರ್ ಬೆಸ್ಟ್ ಅನ್ಸುತ್ತೆ? ಸೆಂಟ್ರಲ್ ಬಿಜೆಪಿ ಬೆಸ್ಟ್. ಸರ್, ಈಗ ಶೋಭಾ ಕರಂದ್ಲಾಜೆ ಅವರು ಹೊರಗಡೆಯಿಂದ ಬಂದಿರುವಂತವ್ರು ಅನ್ನೋ ರೀತಿಯಲ್ಲಿ ಒಂದಷ್ಟು ಚರ್ಚೆ ಆಗ್ತದೆ. ಸೊ ಬಿಜೆಪಿಗೆ ವೋಟ್ ಹಾಕ್ತೀವಿ ಅಂತ ಡಿಸೈಡ್ ಮಾಡಾದ್ಮೇಲೆ ಹೊರಗಡೆ ಬರೋದೇ ಇಲ್ಲ. ಪಾರ್ಟಿ ಇಂಪಾರ್ಟೆಂಟ್ ಆಗುತ್ತೆ. ಬಿಜೆಪಿಗೆ ಯಥಾ ಪ್ರಕಾರ ನೇಷನ್ ಫಸ್ಟ್.
ನಾವು ಪಾರ್ಟಿ ಅಂತ ನೋಡೋಲ್ಲ, ನೇಷನಲ್ ಫಸ್ಟ್ ಯಾರಂತ ಮುಂದುಕೊಂಡು ಮುಂದುವರಿತಾರೋ ಅವರಿಗೆ ನಮ್ಮ ಮೊದಲ ಆದ್ಯತೆ. ತುಂಬಾ ವಿಶ್ವಾಸದಲ್ಲಿ ಹೇಳ್ತಾ ಇದ್ರ? ಖಂಡಿತವಾಗಿ ಬೇರೆ ಯಾರಿದ್ದಾರೆ ಅವರನ್ನ ಬಿಟ್ಟು ಬೇರೆ ಹೇಳಿ ಸೆಕೆಂಡ್ ಪರ್ಸನ್ ಏನಕ್ಕೆ ಯಾರು ಇಲ್ಲ ಅಲ್ಲಿ. ನಮ್ಮ ದೇಶ ಬಲಪಡಿಸಬೇಕಾದ್ರೆ, ಅಭಿವೃದ್ಧಿಗೋಸ್ಕರ ಆದರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡಿ ಏನು ನಡೀತಾ ಇದೆ. ವೋಟ್ ಮಾಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಪಕ್ಷ ನೋಡ್ತೀರಾ ವ್ಯಕ್ತಿ ನೋಡ್ತೀರಾ ಸರ್? ಪಕ್ಷ ವ್ಯಕ್ತಿ ಎರಡೂ ನೋಡ್ತೇವೆ. ಮೇಡಮ್, ಈಗ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷ ಮುಖ್ಯ ಆಗುತ್ತಾ ನಿಮಗೆ, ವ್ಯಕ್ತಿ ಮುಖ್ಯ ಆಗುತ್ತೆ? ನಮಗೆ ಪಕ್ಷನೇ ಮುಖ್ಯ ಆಗುತ್ತೆ ಸರ್. ಯಾಕೆ ಪಕ್ಷ ಅನ್ನೋದಾದ್ರೆ ಯಾಕೆ? ಪಕ್ಷ ಅನ್ನೋದಾದರೆ ಎಲ್ಲ ಇವಾಗ ಇರೋ ಜಾತಿ ಗಣತಿ ಅದು ಎಲ್ಲ ನೋಡಿದರೆ ನಮಗೆ ಪಕ್ಷನೇ ಮುಖ್ಯ ಆಗುತ್ತೆ. ಇವರು ಜಾತಿ ಇದ್ರೊಳಗೆ ತುಂಬ ಡಿವೈಡ್ ಹೋಗ್ತಾ ಇದ್ದಾರಲ್ಲ, ಹಂಗಾಗಿ ನಮಗೆ ಪಕ್ಷನೇ ಮುಂದೆ. ಇಂಪಾರ್ಟೆಂಟ್ ಈಸ್ ಪಕ್ಷನೇ. ಸರ್, ಹೆಂಗೆ ಈ ಸಲ ಲೋಕಸಭಾ ಚುನಾವಣೆ ಇದೆ, ಸೊ ವ್ಯಕ್ತಿ ನೋಡ್ತೀರಾ ಪಕ್ಷ ನೋಡ್ತೀರಾ? ನಾವು ಜಾಸ್ತಿ ಇವಾಗ 73 ಆಗೋಯ್ತು, ಇದು ಬೇಜಾರು ಬಂದ್ಬಿಟ್ಟು ಯಾವುದು ನೋಡಲ್ಲ. ವೋಟ್ ಹಾಕ್ಬೇಕು ಅನ್ಕೊಂಡಿದ್ರಾ ಇಲ್ಲ ಅನ್ಕೊಂಡಿದ್ರ? ಓಟು ಯಾರು ಪಾಪ್ಯುಲರ್ ಆಗಿರ್ತಾರೋ ಅವ್ರಿಗೆ. ಇವಾಗ ಎಲ್ಲ JDS ನೋಡಾಯ್ತು, ಕಾಂಗ್ರೆಸ್ ನೋಡಾಯ್ತು, BJP ನೋಡಾಯ್ತು, ಎಲ್ಲ ಇದ್ದಿದ್ರೆಲ್ಲ BJP ಒಂದೇನೋ ಮಾಡ್ತಾ ಇದೆ ಅಷ್ಟೇ. ವ್ಯಕ್ತಿ ನೋಡಿ ಹಾಕ್ತೀವಪ್ಪ, ಮೋದಿ. ಜೈ ಮೋದಿ. ಯಾಕೆ ಸರ್ ಮೋದಿ? ಚೆನ್ನಾಗಿ ಮಾಡ್ತಾ ಇದ್ದಾರೆ, ಹಾನೆಸ್ಟ್ ಫಲ. ಮೋದಿ ಅಲ್ಲೇ ಇದೆಯಾ ಸರ್ ಇಲ್ಲಿ? ಮೋದಿ ಅಲ್ಲೇ ಇದೆ, ಅಲ್ಲೇ ಇದೆ. ಮಲೇಷ್ಯಾದಲ್ಲಿ ಅಲೆ ಇದೆ, ಮೋದಿ ಅಲೆ ಚೆನ್ನಾಗೇ ಇದೆ. ಹೋದ್ ಸತಿನೂ ಅಲೆ ಇತ್ತು ಅಸೆಂಬ್ಲಿ ಎಲೆಕ್ಷನಲ್ಲಿ, ಬಟ್ ಕೊಡ್ಲಿಲ್ಲ ಅವ್ರಿಗೆ. ಅದು ಅಲೆ ನೋಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಇವಾಗ ವರ್ಕೌಟ್ ಆಗಲ್ಲ ಅಲೆ ಅಂತಿಲ್ಲ. ಒಂದೊಂದ್ ಕಡೆ ವರ್ಕೌಟ್ ಆಯ್ತು, ನಾರ್ತ್ನಲ್ಲೆಲ್ಲ ಆಯ್ತು. ಕರ್ನಾಟಕದಲ್ಲಿ ಹೆಂಗಸರಲ್ಲಿ ಮಲ್ಲೇಶ್ವರಂಬಲ್ಲಿ ಹೆಂಗಸರಲ್ಲಿ ಸುಮಾರು ಜನಕ್ಕೆ ಮೋದಿಯಲ್ಲಿ. ಈಗ ನೀವು ವ್ಯಕ್ತಿ ನೋಡ್ತೀರಾ ಪಕ್ಷ ನೋಡ್ತೀರಾ ವೋಟ್ ಹಾಕುವಾಗ? ನಾವು ಎರಡನ್ನೂ ನೋಡ್ಬೇಕಾಗತ್ತೆ ಒಂದೊಂದ್ಸಲ. ಇವಾಗ ಪಕ್ಷ ಸರಿ ಇಲ್ಲದೆ ಇದ್ರೆ ವ್ಯಕ್ತಿ ಚೆನ್ನಾಗಿರ್ತಾನೆ, ವ್ಯಕ್ತಿ ಸರಿ ಇದ್ರೆ ಪಕ್ಷ ಸರಿ ಇರಲ್ಲ. ಸೊ ಅದನ್ನ ನಾವು ಡಿಸೈಡ್ ಮಾಡಬೇಕು. ಈಗ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು BJP ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ್ರು. ರಾಜೀವ್ ಗೌಡ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ, ನೋಡೋಣ. BJP ಇವ್ರ ಕ್ಯಾಂಡಿಡೇಟ್ ಚೆನ್ನಾಗಿದ್ರೆ ಇವ್ರಿಗೆ ಇದು ಮಾಡೋಣ. ಶೋಭಾ ಕರಂದ್ಲಾಜೆ ಅವರು ಮೇನ್ ನಮಗೆ ನಮ್ಮ ಭಾರತದಲ್ಲಿ ಶಿಕ್ಷಣ ಮತ್ತೆ ಈ ವೈದ್ಯಕೀಯ ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ನೀವು ಎಷ್ಟೇ ಮೆಡಿಕಲ್ ಕಾಲೇಜ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಯಶಸ್ವಿನಿ ಅಂತಾರೆ, ಯಾವುದು ಎಷ್ಟೋ ಹಾಸ್ಪಿಟಲ್ಗಳು ಅಕ್ಸೆಪ್ಟೇ ಮಾಡಲ್ಲ. ಅದನ್ನು ಯಶಸ್ವಿನಿ ಕಾರ್ಡ್ ಅಂತ ಕೊಡ್ತಾರೆ, 5 ಲಕ್ಷಕ್ಕೆ ಇನ್ಶೂರೆನ್ಸು. ಎಷ್ಟೋ ಹಾಸ್ಪಿಟಲ್ ಅಕ್ಸೆಪ್ಟೇ ಮಾಡಲ್ಲ, ಯಾಕೆಂದರೆ ಗೌರ್ಮೆಂಟ್ ದುಡ್ಡು ಬರಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಇದು ಯಾಕೆ ಕೊಡ್ಬೇಕು, ಆ ಥರ ಇರಬೇಕಾದ್ರೆ ಅಂತ ನಾನು ಕೇಳೋದಷ್ಟೇ. ಸರ್, ನಿಮ್ಗೆ ಗೊತ್ತಿರೋ ಹಾಗೆ ಉಡುಪಿ ಕ್ಷೇತ್ರದ ಸಂಸದರು ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಜೊತೆ ಇನ್ನೊಂದೇನಾಗಿದೆ ಅಂತಂದರೆ, ಅವರು ಹೋದ್ ಸಾರಿ ಗೆದ್ದಿದ್ರು ಕೂಡ, ಮತ್ತು ಕೇಂದ್ರ ಸಚಿವರು ಕೂಡ ಆಗಿದ್ರು. ಕೇಂದ್ರ ಸಚಿವರಾಗಿದ್ದಾರೆ, ಗೆದ್ದಿದ್ದಾರೆ, ಬಟ್ ಅಲ್ಲಿ ಏನೋ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿಂದ ಈ ಕಡೆ ಬಂದಿದ್ದಾರೆ. ಯಾಕೆಂದರೆ ಮತ್ತೆ ಹೋಗಿ ಮತ ಕೇಳಕ್ಕೆ ಮುಖ ಇರಬೇಕಲ್ವಾ, ಮುಖ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಇಲ್ಲಿ ನಮ್ಮ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ. ಜೊತೆಗೆ ನಮ್ಮ ಬೆಂಗಳೂರು ಉತ್ತರದಲ್ಲಿ ಇರುವಂಥವರೆಲ್ಲ ವಿದ್ಯಾವಂತರು. ಈ ಥರ ಬೂಟಾಟಿಕೆ ಮತ್ತು ಸುಳ್ಳುಗಳನ್ನ ಹೇಳಿ ಯಾರೂ ಮತ ಪಡಿಲಿಕ್ಕಾಗಲ್ಲ. ನಮ್ಮ ರಾಜ್ಯವನ್ನು ನೋಡಿ, ಮೋದಿ ಅವರು ಕೂಡ ಗ್ಯಾರಂಟಿ ಅಂತ ಬರೆದಿದ್ದಾರೆ. ಈ ಮೋದಿ ಗ್ಯಾರಂಟಿ ಬಂದಿದೆ ನಮ್ಮ ಸಿದ್ದರಾಮಯ್ಯ, ನಮ್ಮ ಅನ್ನದಾತ ಅನ್ನೋಕ್ಕಿಂತ ನಮ್ಮ ರಾಜ್ಯದ ಅನ್ನ ಭಾಗ್ಯದ ಹರಿಕಾರರು ಸಿದ್ದರಾಮಯ್ಯ ಅವರು. ನಾವೀಗ ಸದಾಶಿವನಗರಕ್ಕೆ ಬಂದಿದ್ದೀವಿ. ಸದಾಶಿವನಗರದಲ್ಲಿ ಜನರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಯಾವ್ದು ಬೆಸ್ಟ್ ಅನ್ಸುತ್ತೆ ನಾವು ವಿ ಆರ್ ನರೇಂದ್ರ ಮೋದಿ ಸಪೋರ್ಟರ್ಸ್. ನಮ್ಮ ಮೋದಿಜಿಗೆ ವೋಟ್ ಆಗುತ್ತೆ, ವೆರಿ ಕ್ಲಿಯರ್. ಇಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರ ಇವಾಗ ಶೋಭಾ ಕರಂದ್ಲಾಜೆ ಇದ್ದಾರಲ್ಲ, ಅವ್ರಿಗೆ ವೋಟ್ ಹಾಕ್ತೀವಿ ನಾವು. ಹೌದು. ಏನನ್ನ ನೋಡಿ ವೋಟ್ ಹಾಕ್ತೀವಿ ಅಂದ್ರೆ ಇವಾಗ ನಮಗೆ ಗೊತ್ತು, ಒಂದು ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಗೊತ್ತಿದೆ, ನಮಗೆ ಮಾಹಿತಿ ಅಂತೂ ಇದೆ. ಸೆಕೆಂಡ್ಲಿ ನಮಗೆ ನರೇಂದ್ರ ಮೋದಿ ಅವ್ರು ಕೆಲಸ ಮಾಡಿದಂತ ನಮ್ಗೆ ಗೊತ್ತಿದೆ. ಸೊ ಅದರಿಂದ ನಮಗೆ ಅವ್ರ ಮೂಲಕ ಅವ್ರಿಗೆ ಒಂಥರ ಪುರೋಹಿತರಿಂದ ಇಲ್ಲಿಗೆ ಕನೆಕ್ಷನ್ ಆಗಿದೆ ಅಂತ ನಮಗೆ ಅನ್ಸುತ್ತೆ. ಪಾಲಿಟಿಕ್ಸಲ್ಲಿ ನನಗೆ ಇಂಟ್ರೆಸ್ಟೇ ಇರಲಿಲ್ಲ, ಬಟ್ ಆಫ್ಟರ್ ಮೋದಿ ಕೇಮ್ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ. ದೇಶದಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ, ಅದು ನನಗೆ ಇಂಪ್ರೆಸ್ ಆಯಿತು. ಸೊ ಪ್ರಾಬಬಲಿ ನಾನು BJPಗೆ ವೋಟ್ ಮಾಡ್ತೀನಿ. ಯಾಕೆ ಅಂದರೆ ಅದೊಂದರಿಂದ ಏನೋ ಒಂದು ಗುಣಮಟ್ಟ ಆಗ್ತಾ ಇದೆ. ಒಂದು ಕರೆಕ್ಟ್ ಲೀಡರ್ನ ನೀವು ಆರಿಸಿ ಕಳಿಸ್ಬೇಕನ್ನೋ ನನ್ನ ಒಂದು ವಿನಂತಿ. ಯಾರು ಬೆಸ್ಟ್ ಅನ್ಸುತ್ತೆ ಸರ್ ಬೆಂಗಳೂರು ಉತ್ತರ? ನನ್ನದ ಯುನಾನಿಮಸ್ BJPನೇ. ವ್ಯಕ್ತಿ ನೋಡ್ತಾರ ಪಕ್ಷ ನೋಡ್ತಾರ? ಸರ್, ನಾವು ವ್ಯಕ್ತಿ ಅಂತೂ ನೋಡಿಲ್ಲ, ಅವರೆಲ್ಲಿ ಬರೋದೇ ನಾನು ಕಾಣಿಸೋದೇ ಇಲ್ಲ. ನಾವು ಪಕ್ಷ ನೋಡೋದು ಸರ್. ಪಕ್ಷ ಆದ್ರೆ ಯಾವುದು ಸರ್? ಮೋದಿ ಅವರೇ ಸರ್, ಸೆಂಟ್ರಲ್ ಮೋದಿ ಅವರೇ ಬೇಕು.
ನಾವೀಗ ಬಿಜೆಪಿ ಶಾಸಕ ಗೋಪಾಲಯ್ಯ ಪ್ರತಿನಿಧಿಸುವಂತಹ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರಕ್ಕೆ ಬಂದಿದ್ದೀವಿ. ಸರ್ ಹಾಗಾದ್ರೆ ಬನ್ನಿ ಇಲ್ಲಿನ ಜನರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ. ನೀವು ವೋಟ್ ಹಾಕೋದ್ರಲ್ಲಿ ಯಾರು ನೋಡಿ ವೋಟ್ ಹಾಕ್ತೀರಾ? ವ್ಯಕ್ತಿ ನೋಡಿ ವೋಟ್ ಹಾಕ್ತೀವಿ. ಅವ್ರು ಏನೇನು ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸಗಳೆಲ್ಲ ನೋಡ್ತೀವಿ. ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ಸು, ಯಾವ ಥರ ಒಳ್ಳೇದು ಮಾಡಿದ್ದಾರೆ ಹ್ಯಾಂಡಿಕ್ಯಾಪ್ಸ್ಗಾಗಲಿ ಬೇರೆಯವ್ರಿಗಾಗಲಿ ಅದು ನೋಡ್ಕೊಂಡು ವೋಟ್ ಹಾಕ್ತೀವಿ. ಎಲ್ಲಿ ಹೇಳೋಕ್ಕಾಗಲ್ಲ ಎರಡೂ ಅವೆ, ಫೈಟ್ ಎರಡೂ ನಡೀತಾ ಅವೆ. ಕಾಂಗ್ರೆಸ್ಸು ಬಿಜೆಪಿ. ನಿಮ್ಮ ಬೆಸ್ಟ್ ಆಪ್ಷನ್ಸ್, ಬೆಸ್ಟ್ ಆಯ್ಕೆ ಯಾವ್ದಿರುತ್ತೆ? ಬಿಜೆಪಿಯ ಸರ್. ಯಾಕೆ ಬಿಜೆಪಿ? ಯಾಕೆ ಅಂದ್ರೆ ಸರ್ಕಾರ ಒಳ್ಳೇದು ಮಾಡೋದು ಅದಕ್ಕೆ. ಸರ್ ಹೆಂಗಿದೆ ಸರ್, ಫೈಟ್ ಏನೋ ಇರುತ್ತಾ? ತುಂಬ ಇದು ಇರ್ತದೆ ಸರ್, ಸಖತ್ತಾಗಿರ್ತದೆ ಫೈಟ್ ಮಾತ್ರ. ತುಂಬಾನೇ ಇದಾಗಿರ್ತದೆ. ಆದರೆ ಸ್ಟೇಟಲ್ಲಿ ಕಾಂಗ್ರೆಸ್ ಬಂದರೆ ಬಡವ್ರಿಗೆ ಒಳ್ಳೇದು, ಸೆಂಟ್ರಲ್ಲಿ ಬಿಜೆಪಿ ಬರೋದು, ಮೋದಿಯವರೇ ಬರಬೇಕು. ಏನು ತೊಂದರೆ ಇಲ್ಲ ನಮಗೆ. ಸ್ಟೇಟಲ್ಲಿ ಇದೆ ಸರ್, ಓಕೆ ಕಾಂಗ್ರೆಸ್. ಸೆಂಟ್ರಲಲ್ಲಿ ಬಿಜೆಪಿ. ಸರ್ ಯಾರೇ ಬರಲಿ ನನ್ನ ಪಕ್ಷಗಂತೂ ನೋಡೋದಿಲ್ಲ. ಒಳ್ಳೆ ಸರ್ಕಾರ ಬೇಕು, ಒಳ್ಳೆ ಜನಕ್ಕೆ ಇದು ಬೆಂಬಲ ಕೊಟ್ಟು ಒಳ್ಳೆ ಜನಕ್ಕೆ ಸರ್ಕಾರ ನಡೆಸ್ಕೊಂಡು ಹೋದ್ರೆ ಅದೇ ನಮ್ಗೆ ಅದಷ್ಟೇ. ಬೆಂಗಳೂರು ಉತ್ತರದಲ್ಲಿ ಹೆಂಗಿದೆ ಟ್ರೆಂಡು? ಬೆಂಗಳೂರು ಉತ್ತರದಲ್ಲಿ ಮೋಸ್ಟ್ ಓನ್ಲಿ ಬಿಜೆಪಿನೇ ಇದೆ. ಬಿಜೆಪಿನೇ ಬರ್ಬೋದು ಅಂತ ಅನ್ಕೊಳ್ತೀನಿ. ಬಟ್ ಹೊಸ ಕ್ಯಾಂಡಿಡೇಟ್ ಇರೋದ್ರಿಂದ ಸ್ವಲ್ಪ ಡೌಟು. ಬಟ್ ಬಿಜೆಪಿನೇ ಬರ್ಬೋದು. ಯಾಕೆ ವೋಟ್ ಹಾಕ್ತಿರಿಲ್ಲ? ಹಾಕೋದಿಲ್ಲ ಭಯ್ಯ, ಹಾಕೋದಿಲ್ಲ. ದೇವಣ್ಣ ಏನು ಹಾಕ್ಬೇಕು? ನನ್ನ ಮಕ್ಳು ಏನು ಉದ್ಧಾರ ಮಾಡ್ತಾರ? ಬೆಂಗಳೂರು ಉದ್ಧಾರ ಮಾಡ್ತಾರ? ನಾವು ಕನ್ನಡದವ್ರು ನೋಡ್ತೀವಿ ಸರ್. ನಮ್ಮ ಕನ್ನಡದವ್ರು ಯಾವತ್ತೂ ಮುಂದೆ ಬರಲಿ ಅಂತ ನಾವು ನೋಡ್ತೀವಿ. ಬಟ್ ಇಲ್ಲಿ ಮುಂದೆ ಬರೋಕ್ಕೆ ಯಾರು ಬಿಡ್ತಾ ಇಲ್ಲ. ಎಲ್ಲ ಬೇರೆ ದೇಶದಿಂದ ಬಂದ್ಬಿಟ್ಟೆ ಅವ್ರು ಉದ್ಧಾರ ಆಗ್ತಾರ ಅಷ್ಟೇ. ಯಾರು ರಾಜಕಾರಣಿ ಬಂದ್ರು ಅವ್ರ ಸಂಸಾರ ಅವ್ರು ಇದು ನೋಡ್ಕೊತಾರೆ. ಇಲ್ಲಿ ಬಡವರು ಬಗ್ಗರುಗಳಿಗೆಲ್ಲ ಯಾರು ನೋಡ್ತಾ ಇಲ್ಲ ಬಿಡ್ರಿ. ನಾವು ಪಕ್ಷ ಅಂತ ಅಲ್ಲ, ಯಾವುದೇ ಪಕ್ಷ ಬರಲಿ ಜನಗಳಿಗೆ ಹೆಲ್ಪ್ ಆಗ್ಬೇಕಷ್ಟೇ, ಇನ್ನೇನು ಕೇಳೋದಿಲ್ಲ. ಯಾರೇ ಬರಲಿ, ಕುಮಾರಸ್ವಾಮಿ ಬರ್ಬೋದು, ಇಲ್ಲ ಬಿಜೆಪಿ ಬರ್ಬೋದು, ಕಾಂಗ್ರೆಸ್ ಬರ್ಬೋದು, ಜನಗಳಿಗೆ ಒಂದು ಹೆಲ್ಪ್ ಆದ್ರೆ ಸಾಕು, ಅಷ್ಟೇ ನಾವು ಕೇಳ್ಕೊಳ್ಳೋದು. ಸರ್ ಹೇಳಿ ಹೆಂಗಿದೆ ಟ್ರೆಂಡ್ ಈ ಸಲ? ಎಲ್ಲ ಬಿಜೆಪಿ ಇದೆ ಬಿಡಿ ಸರ್. ಇಲ್ಲೆಲ್ಲ ಬಿಜೆಪಿ, ಮೋದಿ ಎಲ್ಲ ಜೋರಾಗಿದೆಯಾ? ಹೌದು ಸರ್, ಇಲ್ಲೆಲ್ಲ ಮೋದಿದೆ ಅವ. ಈ ಕಡೆ ಎಲ್ಲ ಅದೇ ಬಿಜೆಪಿ ಸರ್. ಸಿಂಹನೇ. ಸಿಂಹಕ್ಕೆ ಯಾರು ಒಲೆ ಮಾಡೋಕ್ಕಾಗಲ್ಲ, ಯಾವ ಕಡೆಯಿಂದ ಬೀಟ್ ಮಾಡೋಕ್ಕಾಗಲ್ಲ. ಸಿಂಹನೇ. ಬಿಜೆಪಿ ಬರ್ತದೆ 99%. ನಾವೀಗ ಮಹಾಲಕ್ಷ್ಮಿ ಲೇಔಟ್ನ ಶಂಕರಮಠಕ್ಕೆ ಬಂದಿದ್ದೀವಿ. ಶಂಕರಮಠದ ಪಾರ್ಕ್ ಹತ್ರ ಇದ್ವಿ. ಸೊ ಇಲ್ಲಿ ಜನರು ಏನು ಹೇಳ್ತಾರೆ ಕೇಳ್ಕೊಂಬ. ಜೋರಾಗಿದೆಯಾ ಸರ್ ಟ್ರೆಂಡ್ ಈ ಸಲ ಎಲೆಕ್ಷನ್? ಜೋರಾಗೆ ಇದೆ. ಏನು ಕಡಿಮೆ ನಿಂತಾರ, ಎಲ್ಲರೂ ಸಖತ್ತಾಗಿದ್ದಾರೆ, ಎಲ್ಲರೂ ಜೋರಾಗವ್ರೆ. ಮೋದಿ ಎಲ್ಲ ಹೆಂಗಿದೆ ಸರ್? ಮೋದಿ ಅಲ್ಲೇನು ಸ್ಕೀಮ್ ಎಲ್ಲ ಚೆನ್ನಾಗಿದೆಯಪ್ಪ. ಇಲ್ಲಿ ಜನ ಇಷ್ಟಪಡ್ಬೇಕಲ್ಲ ಎಲ್ಲಾರು, ಅಲ್ವಾ? ಎಲ್ಲ ಇಷ್ಟಪಡ್ಬೇಕಲ್ಲ. ಎಲ್ಲ ಕಡೆ ಕಾಂಪಿಟೇಷನ್ ಜಾಸ್ತಿ ಇದೆ. ಒಂದು ಕಡೆ ಎಲ್ಲ ಬಿಜೆಪಿದವರು ಇದೆ, ಕಾಂಗ್ರೆಸ್ ಇದೆ, JDS ಇದೆ, ಎಲ್ಲ ಕಡೆ ಫೈಟ್ ಇದೆ. ಯಾರು ಬರೋ ಏನು ಹೇಳೋಕ್ಕಾಗಲ್ಲ. ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದ್ದೀರಾ? ಏನು ಪ್ರಾಯನ 3 ಸೀಟ್ಗೆ ಮೈತ್ರಿ ಮಾಡ್ಕೋಬೇಕಾಯ್ತಾ? ಇಸ್ ಇಟ್ ನೆಸರಿ? ಬರೀ 3 ಸೀಟ್ಗೆ ಮೈತ್ರಿ ಮಾಡ್ಕೋಬೇಕಾಯ್ತಾ ಅಲ್ವಾ? ನೀವು ಯೋಚನೆ ಮಾಡಿ. ಅಷ್ಟೊಂದು 28 ಸೀಟ್ ಇದೆ, ಬರೀ 3 ಸೀಟ್ ಸಾಕ JDSಗೆ? ನಥಿಂಗ್. ಒಂದು 10 ಸೀಟ್ ತೊಗೋಬೇಕು ಅಟ್ಲೀಸ್ಟ್, ಅಲ್ವೇ? ವರ್ಕೌಟ್ ಆಗುತ್ತಾ ಆಗಲ್ವಾ ಬಿಜೆಪಿ JDS? ನಾನೇನು ವರ್ಕೌಟ್ ಆಗಲ್ಲ. ಎಲೆಕ್ಷನ್ನಿಂದ ಏನು ತಟಸ್ಥವಾಗಿದೆ, ಸೌಂಡೇ ಇಲ್ಲ, ಸುಮ್ಮನೆ ಇದೆ. ಯಾರು ಕ್ಯಾಂಡಿಡೇಟ್ಗಳು ಯಾರು ನಾವು ನಮ್ಮ ಪರವಾಗಿ ಘೋಷಣೆ ಮಾಡಿ ಮತ ಕೊಡಿ ಅಂತ ಇನ್ನೂ ಯಾರು ಕೇಳೋಕ್ಕೆ ಬರಲಿಲ್ಲ. ಅವ್ರ ಪಾಡ್ಗೆ ಅವರಿದ್ದಾರೆ. MLAಗಳನ್ನ, ದೊಡ್ಡ ಲೀಡರ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸುಮ್ಮನಿದ್ದಾರೆ. ಜನಸಾಮಾನ್ಯರ ಹತ್ರ ಯಾರು ಬಂದಿಲ್ಲ. ಯಾರು ನೋಡಿ ಓಟ್ ಹಾಕ್ತೀರಾ ನೀವು? ನಾವು ಕ್ಯಾಂಡಿಡೇಟ್ ನೋಡ್ಕೊಂಡು ಓಟ್ ಹಾಕ್ತೀವಿ ಅಷ್ಟೇ, ಪಕ್ಷ ನೋಡಿ ಓಟ್ ಹಾಕಲ್ಲ. ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಹಾಕ್ತೀವಿ. ಯಾರು ಕ್ಯಾಂಡಿಡೇಟ್ ಬೆಸ್ಟ್ ಇಲ್ಲಿ? ಬೆಸ್ಟ್ ಅಂದರೆ ಇನ್ನು ಅವ್ರು ಬಂದು ಮಾತಾಡಿದವಾಗ ಅವ್ರ ಹೇಳಿಕೆ ನೋಡಿಕೊಂಡು ಗೊತ್ತಾಗ್ತದೆ. ಏನು ಅಯ್ಯಪ್ಪ ಯಾರನ್ನೂ ನೋಡೇ ಇಲ್ಲ. ಆ ಶೋಭಾ ಮೇಡಮ್ ಅಂತೂ ಅಲ್ಲಿ ಉಡುಪಿಯಲ್ಲಿ ಗೋಬ್ಯಾಕ್ ಅಂದ್ಕೊಂಡು ಇಲ್ಲಿ ಬಂದಿದ್ದಾರೆ. ಅವರು ಅಲ್ಲಿ ಕೆಲಸ ಮಾಡಿಲ್ಲ ಅಂತ ಕಳಿಸಿದ್ದಾರೆ. ಇಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ಏನು ಗ್ಯಾರಂಟಿ? ಬಿಜೆಪಿ ಶಾಸಕ ST ಸೋಮಶೇಖರ್ ಪ್ರತಿನಿಧಿಸುವಂತಹ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೀವಿ. ಹಾಗಾದ್ರೆ ಬನ್ನಿ ಇಲ್ಲಿನ ಮತದಾರರು ಏನನ್ನ ಹೇಳ್ತಾರೆ ಅನ್ನುವಂತನ್ನ ತಿಳ್ಕೊಂಬರೋಣ. ನಾವೀಗ ಕೆಂಗೇರಿ ಬಸ್ ನಿಲ್ದಾಣಕ್ಕೆ ಬಂದಿದ್ದೀವಿ. ಇಲ್ಲಿನ ಜನರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಈ ಕ್ಷೇತ್ರದಲ್ಲಿ ಯಾವ ತರ ಇದೆ ಟ್ರೆಂಡ್ ಎಲ್ಲ ಬಿಜೆಪಿನೇ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಬಿಜೆಪಿ? ಸರ್ ಆ್ಯಕ್ಚುಲಿ ಎಲ್ಲ ಕೆಲಸಗಳೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು. ಸ್ವಲ್ಪ ಪ್ರೋಗ್ರೆಸ್ ಸ್ವಲ್ಪ ಸ್ಲೋ ಇದೆ ಅವ್ರದ್ದು. ವಿಶ್ವೇಶ್ವರ ಲೇಔಟ್ ಆದಾಗ ಒಂದು ರೋಡ್ ಇರಲಿಲ್ಲ, ಸ್ಟ್ರೀಟ್ ಲೈಟ್ ಇರಲಿಲ್ಲ. ಆವಾಗ ಆ ಸಮಯದಲ್ಲಿ ಶೋಭಾ ಕರಂದ್ಲಾಜೆ MLA ಆದರು ಯಶವಂತಪುರದಲ್ಲಿ.
ಆ ರೋಡು, ಸ್ಟ್ರೀಟ್ ಲೈಟ್ಸು, ವಾಟರ್ ಎಲ್ಲ ಕನೆಕ್ಷನ್ ಎಲ್ಲ ಸಪ್ಲೈ ಮಾಡಿದ್ದು, ಬಾರ್ಗಳೆಲ್ಲ ಮಾಡಿದ್ದು ಶೋಭಾ ಕರಂದ್ಲಾಜೆ ಅವರು. ಅವ್ರು ಗೆಲ್ಲೇಬೇಕು. ನಾವೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕುಮ್ಮಘಟ್ಟಕ್ಕೆ ಬಂದಿದ್ದೀವಿ. ಸೊ ಇಲ್ಲಿನ ಜನರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ನಮ್ದು ಯಾವಾಗಲೂ ಬಿ ಜೆ ಪಿನೇ ಸಹ. ಅವರು ಪಕ್ಷದಿಂದ ಪಕ್ಷಕ್ಕೆ ಹೋದ್ರು ಅಷ್ಟೇ, ಪಕ್ಷದಿಂದ ಈ ಪಕ್ಷಕ್ಕೆ ಬಂದರು ಅಷ್ಟೇ. ನಾವು ಪಕ್ಷ ಬಿಟ್ಟು ಹೋಗಲ್ಲ. ಬಿ ಜೆ ಪಿ ಯಾರೇ ಬಂದು ನಿಂತ್ಕೊಂಡ್ರು ಬಿ ಜೆ ಪಿ. ಯಾರು ಬಿಟ್ಟು ಹೋಗ್ತಿದ್ದಾರೆ ಈಗ? ಎಲ್ಲ ಯಾರೇ ನಿಂತ್ಕೊಂಡ್ರು ಅಷ್ಟೇ. ಬೇರೆ ಪಕ್ಷಕ್ಕೆ ಹೋಗ್ಬೋದು ಬರ್ಬೋದು, ಅದು ಬೇರೆ ಲೆಕ್ಕ. ಆದರೆ ಯಾರೇ ನಿಂತ್ಕೊಂಡ್ರು ಬಿ ಜೆ ಪಿನೇ ನಾವು ಮಾಡೋದು. ಎಲ್ಲ ಅಷ್ಟೇ. ಇಲ್ಲಿರೋ ಎಲ್ಲ ಬಿ ಜೆ ಪಿನೇ ಇಲ್ಲ ಲಾಸ್ಟು. ಎಲ್ಲ ಬಿ ಜೆ ಪಿಗೆ ಹಾಕೋದು ಅಷ್ಟೇ, ಇನ್ನೇನಿಲ್ಲ. ಯಾರು ಬೆಸ್ಟ್ ಅನ್ಸುತ್ತೆ ಈ ಸಲ ನಿಮಗೆ? ಈ ಸಲ ಶೋಭಾ ಅವರೇ ಬೆಸ್ಟ್ ಅನ್ಸುತ್ತೆ. ಯಾಕೆ? ಯಾಕೆಂದ್ರೆ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಹಿಂದೆ ಅವರು ಶಾಸಕರಾಗಿದ್ದಾಗ ಒಳ್ಳೊಳ್ಳೆ ಕೆಲಸ ಮಾಡಿದರು. ಅವರಿದ್ದಾಗ ರೋಡ್ಗಳಾಗಿರ್ಬೋದು, ಯಾವುದೇ ಥರದ ಕೆಲಸ ಅವಾಗ ಯಾವುದೇ ತೊಂದರೆಗಳಿರಲಿಲ್ಲ. ಇತ್ತೀಚೆಗೆ ಸಿಕ್ಕಾಪಟ್ಟೆ ತೊಂದರೆಗಳು ಇದೆ. ಇವಾಗ ನೋಡಿ, ನೀರುಗಳಿಲ್ಲ, ಏನಿಲ್ಲ, ಬೋರ್ವೆಲ್ಗಳಿಲ್ಲ, ಎಲ್ಲ ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ತಾಯಿದೆ. ಹಿಂದೆ ತುಂಬ ಕೆಲಸ ಮಾಡಿದ್ವಿ ಶೋಭಾ ಮೇಡಮ್. ಸರ್ BJP JDS ಒಂದಾಗಿದ್ರೂ ಶೋಭಾ ಮೇಡಮ್ಗೆ ತುಂಬ ಒಪ್ಪಿದೆ ಸರ್. ಯಶವಂತಪುರ ಬೆಲ್ಟು ಮತ್ತು ಅವ್ರು ಮಾಡಿದ ಕೆಲಸ ಚೆನ್ನಾಗಿ ಡೆವಲಪ್ಮೆಂಟ್ಗಳು ಮಾಡಿದ್ದಾರೆ. ಶೋಭಾ ಮೇಡಮ್ ತುಂಬ ಒಪ್ಪಿದೆ. ಯಾರು ಬೆಸ್ಟ್ ಅನ್ಸುತ್ತೆ? ವ್ಯಕ್ತಿ ನೋಡ್ತೀರಾ, ಪಕ್ಷ ನೋಡ್ತೀರಾ? ನಾವು ಅವತ್ತಿಂದನೂ BJP ಮೋದಿ ಬರಬೇಕು. ಯಾಕೆ ಮೋದಿನೇ ಬರಬೇಕು. ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಕ್ಯಾಂಡಿಡೇಟ್ ಯಾರು ನಿಮ್ಮ ಕ್ಷೇತ್ರದಲ್ಲಿ ಗೊತ್ತಾ? ಕ್ಯಾಂಡಿಡೇಟು ಇನ್ನು ಯಾರನ್ನ ಹಾಕೋರೋ ಗೊತ್ತಿಲ್ಲ. ಒಟ್ಟಲ್ಲಿ ಮೋದಿ ಬರಬೇಕು. ಎಲೆಕ್ಷನ್ ಮಾಮೂಲಿ ಶೋಭಾ ಕರಂದ್ಲಾಜೆ ಬರಬೇಕು, BJP ಬರಬೇಕು. ಅವರು ಅಂದರೆ ಮಾಮೂಲಿ ಮೊದಲು ಇವಾಗಿಲ್ಲ, ಮಾಮೂಲಿ ಅವಾಗೆಲ್ಲ ಒಳ್ಳೇದು ಮಾಡಿದ್ದಾರೆ. ಅದರಿಂದ ಶೋಭಾ ಕರಂದ್ಲಾಜೆ ಬರಬೇಕು. ಅದು ಅಷ್ಟೇ ಸರ್, ಅವರೇ ಬರಬೇಕು. BJP ಶೋಭಾ ಕರಂದ್ಲಾಜೆನೇ ಬರಬೇಕು, ಬೇರೆ ಬರೋ ಚಾನ್ಸೇ ಇಲ್ಲ. ನೀವು ಇದ್ದಾರಾ ಸರ್? ಹೇಳಿ ಸರ್, ಈ ಸಲ ಹೆಂಗಿದೆ ಟ್ರೆಂಡು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ? ಶೋಭಾ ಕರಂದ್ಲಾಜೆ ಸೂಪರ್, ಗೆಲ್ತಾರೆ. 1 ಲಕ್ಷ ಚಿಲ್ಲರೆ ರೀಡಿಂಗ್ ಗೆಲ್ತಾರೆ. ನಾವೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆಯಲ್ಲಿ ಇದ್ದೀವಿ. ತಾವರೆಕೆರೆಯ ಜನರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ನಮ್ಗೆ ಅವ್ರು ಬಂದ ಮೇಕೆನೆ ನಮಗೆ ಬಡವ್ರಿಗೆ ಬಂಕರಿಗೆ ಒಂದು ಅನುಕೂಲ ಮಾಡಿಕೊಟ್ಟವ್ರೆ. ಒಂದು ಅನ್ನದಾನ ಅನ್ನೋದು ನಮಗೆ ತಿಂಗಳಿಗೆ ನಮ್ಮಂಥ ಅಮಾಯಕರುಗಳಿಗೆ ಕಳಿಸ್ತಾ ಇದ್ದಾರೆ. ಏನೋ ನಮ್ಮಲ್ಲಿ ಇರೋದನ್ನ ಅವ್ರನ್ನ ನಾವು ಆಶ್ರಯಿಸ್ಕೋಬೇಕು. ನಮಗೆ ನಾಳೆ ದಿವಸ ಮುಂದುವರಿಸೋ ದಾರಿ ಅವರೇನೆ. ಮೋದಿ ಸೆಂಟ್ರಲ್ ಲೆವೆಲಲ್ಲಿ, ಇಡೀ ವರ್ಲ್ಡ್ ಲೆವೆಲಲ್ಲಿ ಅವರೇ ಎಲಿಜಿಬಿಲಿಟಿಲಿರೋದು, ಅವರೇ ಇರಬೇಕಾಗಿರೋದು ಅವರೇ. ಒಂದು ರೀತಿಯಲ್ಲಿ ದೇಶನ ಉನ್ನತ ಸ್ಥಿತಿಗೆ ತಗೊಂಡೋಗ್ತಾ ಇರೋದು ಅವರೇ. ಮೋದಿ ಗ್ಯಾರಂಟಿ 100%. ಈ ಕರ್ನಾಟಕ ಗೌರ್ಮೆಂಟ್ ಗ್ಯಾರಂಟಿ ಅನ್ಕೊಂಡು ಎಲ್ಲ ಬಸ್ಗಳು ತುಂಬಿಕೊಂಡು ಗಂಡಸರಿಗೆ ಯಾವುದೋ ಸೀಟ್ಗಳು ಇಲ್ದಿರ ರಶ್ ಆಗಿದ್ದು ಅವರವರು ಜಗಳ ಮಾಡ್ಕೊಂಡಿದ್ದಾರೆ. ಅದು ಬಸ್ ಗ್ಯಾರಂಟಿ, ಅನ್ನಭಾಗ್ಯ ಅಂತ ಕೊಟ್ಟಾರೆ. ಅನ್ನಭಾಗ್ಯದ ಯಾರಿಗೂ ಸಿಕ್ಕಿಲ್ಲ, ನಮಗಂತೂ ಸಿಕ್ಕಿಲ್ಲ. ಆಮೇಲೆ ದುಡ್ಡುಗಳು ಕೊಡ್ತೀವಿ ಅಂತ ಹೇಳಿ ದುಡ್ಡುಗಳು ಯಾರೂ ಸಿಕ್ಕಿಲ್ಲ. ಆಗ ಎಲ್ಲ BTS ಇದು ಎಲ್ಲನೂ ರಶ್ಶು. MP ಎಲೆಕ್ಷನ್ ಬೇರೆ ಹತ್ರದಲ್ಲಿದೆ, ಹೆಂಗಿದೆ ಟ್ರೆಂಡ್ ಇಲ್ಲಿ? ರಾಜುಗೌಡ ಹೊಸ ಶೋಭಾ ಕರಂದ್ಲಾಜೆ. ರಾಜುಗೌಡರು 4 ವರ್ಷ ಆಯಿತು. ಸದಾನಂದ ಗೌಡ್ರು ಪತ್ತೇನೇ ಇಲ್ಲ. ರಾಜುಗೌಡ್ರಿಗೆ ಓಟು. ಶೋಭಾ ಕರಂದ್ಲಾಜೆ ಬಂದಿದ್ದಾರೆ? ಇಲ್ಲ ಬಿಡಿ, ಅಲ್ಲಿಂದ ತೆಗೆದು ಇಲ್ಲಿಗೆ ಎತ್ತಾಕೋರು ಅವ್ರನ್ನ. ಇಲ್ಲಿಗೆ ಬೆಂಕಿಕಕ್ಕೆ ಬಂದವ್ರೆ ಅಂತ ಸೋಮಶೇಖರ್ ಹೇಳಿದ್ರಲ್ಲ, ಹಂಗೆ. ಇವಾಗ ಕಾಂಗ್ರೆಸ್ಸವರೆಲ್ಲ ಅಧ್ವಾನ ಮಾಡಿ ಬಿಟ್ಟಿದ್ದಾರೆ. BJP ಅವ್ರು ಬಂದರೆ ಬೆಟರ್ ಅನ್ನಿಸ್ತಾ ಇದೆ. ಯಾಕೆ BJP ಅವರು? BJP ಅವರು ಅಂದರೆ ಇವಾಗ ನೋಡಿ ಎಲ್ಲ ರೇಟ್ ಜಾಸ್ತಿ ಮಾಡಿದ್ರು. ತಿನ್ನೋದು ಉಣ್ಣೋಕ್ಕಾಗಲ್ಲ, ಕುಡಿಯೋಕೆ ನೀರು ಸಹ ಸಿಗ್ತಾ ಇಲ್ಲ. ಇನ್ನೇನು ಅನ್ಭವಿಸ್ಬೇಕು ಮನುಷ್ಯನಿಗೆ. ಈ ಸರಿ BJP ಗ್ಯಾರಂಟಿ. ಯಾಕೆ BJP ಬರ್ಬೇಕ್ರೆ ದೇಶ ಉದ್ಧಾರ ಮಾಡಕ್ಕೆ ಮೋದಿ. ಹೆಂಗೆ ಇದೆ ಸರ್ ಬೆಂಗಳೂರು ಹತ್ರ ಸರ್? ಏನು ಆ ಥರ ಏನು ಟ್ರೆಂಡ್ ಏನಿಲ್ಲ. ಯಾವ ಥರದ ಮಾರ್ಜಿನಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬರ್ಬೋದು. ಮಾರ್ಜಿನ್ ಆಫ್ 1000 2000 ವೋಟ್ಸಲ್ಲಿ ಯಾರಾದರೂ ಒಬ್ಬರು ಎಲೆಕ್ಟ್ ಆಗ್ತಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನ್ಯೂಸ್ ಫಸ್ಟ್ ನಡೆಸಿದ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಮತದಾರರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದು ಕಡೆ BJP ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರ ಪರವಾದಂಥ ಮತ್ತು ವಿರೋಧವಾದಂಥ ಅಭಿಪ್ರಾಯ ಎರಡನ್ನೂ ಕೂಡ ವ್ಯಕ್ತಪಡಿಸಿದರೆ, ಮಗದೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಅವರ ವಿರುದ್ಧ ಪರವಾಗಿ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಮತದಾರರು ಪ್ರಮುಖವಾಗಿರುವಂಥದ್ದು ರಾಷ್ಟ್ರೀಯ ವಿಚಾರ ಬಂದಾಗ BJP ಇರಬೇಕು ಅನ್ನುವಂಥ ಸ್ಪಷ್ಟವಾದಂಥ ನಿಲುವನ್ನು ವ್ಯಕ್ತಪಡಿಸಿದರೆ, ರಾಜ್ಯದ ವಿಚಾರದಲ್ಲಾದರೆ ಕಾಂಗ್ರೆಸ್ ಇರಬೇಕಾಗುತ್ತೆ ಅನ್ನುವಂಥ ನಿಲುವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಯಾರಿಗೆ ಗೆಲುವಿನ ವಿಜಯಮಾಲೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತದಾರರು ಈ ಕ್ಷಣಕ್ಕೂ ಕೂಡ ನಿಗೂಢತೆಯನ್ನು ಕಾಯ್ದುಕೊಂಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ಚುನಾವಣೆ ದಿನ ಸ್ಪಷ್ಟವಾದಂಥ ಉತ್ತರ ಸಿಗಲಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.